ಗಂಡನು ಅಷ್ಟೆ. ನಮ್ಮ ಅತ್ತಿನಿ ಯಾವಾಗಾರ ಒಂದಿನ ಬರ್ತಾಳ, ನಮ್ಮ ಮೈದೂನ್ ಜೋಡಿ ಇರ್ತಾಳ. ಆಕೆ ಅಂದರು ಒಂದಿನ ಬಂದ ನಾ ಸ್ಟ್ರೈಕ್ ಮಾಡಿದೆ ಅಂದ್ರೆ ನನ್ನ ಗಂಡ ಕೊಳ್ಳಾಕ ಪೊಣಿಸ ಕಟ್ತಾನೆ. ಆಮೇಲೆ ನಾನು ಅಡುಗೆ ಮಾಡಿಲ್ಲ ಅಂದ್ರೆ ನನ್ನ ಗಂಡ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಕೊನೆಗೆ ತಾನ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾನ ಅವ್ನು. ನೀವು ಉಪವಾಸ ಬಿದ್ದಿರೋ ಮನ್ಯಾಗ ಗೊತ್ತಾನೆ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಾವು. ಇವು ಏನು ನಮ್ಮ ಮನ್ಯಾಗ ವರ್ಕ್ ಆಗೋದಿಲ್ವಾ? ಜೈ ಲಲ್ತಿ, ಇವು ಯಾರ ಮನೆಗೂ ವರ್ಕ್ ಆಗೋದಿಲ್ಲ. ಪ್ರೇಮಿ ಮನ್ಯಾಗ ಅಟ್ಟ ವರ್ಕ್ ಆಕ್ಕವು. ಈಕಿ ಮಾತನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಲೇ ಸರಿಡಿ, ಗಂಡದಿರ ಹತ್ರ ರೊಕ್ಕ ವಸೂಲಿ ಮಾಡ್ಬೇಕಂದ್ರೆ ತಲೆ ಇರ್ಬೇಕು, ನ್ಯಾಕಿರ್ಬೇಕು. ಏನು ಗಂಡನ ಹತ್ರ ರೊಕ್ಕ ತೊಗೋಬೇಕು ಅಂದ್ರೆ ಏನು ಪಗಾರನ ಫಿಕ್ಸ್ ಮಾಡ್ಬೇಕಂತ ಏನೂ ಇಲ್ಲ. ಬೇರೆ ರೂಪದಾಗೆಲ್ಲ ಗಂಡನ ಹತ್ರ ರೊಕ್ಕ ವಸೂಲಿ ಮಾಡ್ಬೋದು, ಗೊತ್ತೈತೇನ? ಏನತ್ತೇನವ್ವ, ಇಂಥ ಐಡಿಯಾಗಳು ನಿನ್ನ ತಲೆಯಾಗ ಬರ್ತಾವೆ. ನಮಗೇನು ಬರೋದು ಬೇಡ. ನಾವೇ ನಮ್ಮ ಗಂಡದಿರ ಹತ್ರ ನಿಷ್ಠುರ ಕಟ್ಕೊಂಡು ಬಾಳೆ ಮುರ್ಕೊಳ್ಳೋದು ಬೇಡ. ಅವೇನಿದ್ರು ಐಡಿಯಾ ನಿನ್ನ ಹತ್ರನೇ ಇಟ್ವು. ನಮಗೆ ನಾವು ಏನು ಹೇಳಬೇಡವಾ ಯವ್ವ? ಅಯ್ಯ ಸರಳಿ, ನೀ ಕೇಳಿಲ್ಲ ಅಂದ್ರೆ ಏನಾಯ್ತು? ನಾವು ಕೇಳ್ತೀವಿ ಬಿಡು. ಪ್ರೇಮಿ ನೀ ಹೇಳು, ನಾ ಕೇಳ್ತೀನಿ. ಅದು ಅದು ಜಾಣತನ ಅಂದರೆ. ಈಗ ನೋಡು, ನಮ್ಗೆ ಚಲೋ ಸೀರೆ ತೊಗೋಬೇಕು, ಒಂದು ಚಲೋ ಜಂಪರ್ ಹೊಲಿಸ್ಕೋಬೇಕು, ಏನಾರ ಎಲ್ಲಾರ ಹೋಗ್ಬೇಕು ತಿನ್ನಬೇಕು ಅಂದ್ರೆ ಎದಕ್ಕೆ ರೊಕ್ಕ ಕೊಡ್ತಾರನ? ಏನಿಲ್ಲ, ಪುಕ್ಕಟ್ಟನ ಅವ್ರ ಮನೆ ಜೀತದಾಳದಂಗೆ ದುಡಿಬೇಕು. ಅದಕ್ಕೆ ಅವರಿಂದನ ರೊಕ್ಕ ಬರುವಂಥ ಐಡಿಯಾ ನನ್ನ ಹತ್ರ ರಗಡದಾವು. ಕೇಳ್ರಿ, ನಾ ಹೇಳ್ತೀನಿ. ಹೇಳಿ ಏನು ಮಾಡೋದು? ಹೇಳಿ ಏನು? ಅಯ್ಯ ತಡಿ, ಏನ್ಲೇ ದ್ಯಾಮಿ, ಈ ಕಡೆ ಕೂತು ಬಿಟ್ಟಿರ್ತಾರೆ ನೋಡಿ ಹಾದಿ. ಹೋಗಿ ಬಂದವರೆಲ್ಲ ಎದಕ್ಕೆ ಬಂದರು ಎದಕ್ಕೆ ಹೋದರು? ಇವ್ರು ವರದಿ ಉಪ್ಪಿಸಿ ಮುಂದಕ್ಕೆ ಹೋಗ್ಬೇಕು ನಾವು. ಬಿಡ ಏನಿಲ್ಲ, ಇಲ್ಲೇ ಮಾದಕರ ಮನೆಗೆ ಬಂದಿದ್ದೆ. ಎಲ್ಲ ಊಟ ಆಗಿ ಕೂತೀರೇನ? ಕೆಲಸ ಎಲ್ಲ ಮುಗಿಸ್ಕೊಂಡ ಕೂತೀವಿ. ಹಬ್ಬ ಆತನ? ಆತು ನೋಡು, ನಿಮ್ಮದು ಆತನ? ನಮ್ದು ಆತು. ಏನು ಈಗ ಮಾದಕರ ಮನೆ ಕಡೆ? ಏನಿಲ್ಲ, ಹಂಗೆ ಸುಮ್ಮನೆ ಒಟ್ಟು ಕೆಲಸ ಇತ್ತು, ಹೊಂಟಿದ್ದೆ. ಏನು ಬಿಡುವ, ಈ ನಡುವೆ ಮಾದಕರ ಮನೆಗೆ ಹೋಗೋದು ಕೆಲಸ ಇರೋದು ಭಾಳ ಆಗೈತಿ. ಏನೋ ಈ ನಡುವೆ ಮಾದಕರ ಮನೆ ಕಡೆ ಭಾಳ ಹೊಂಟಿಯಲ್ಲ, ಯಾಕ ಏನು ಅಂದ್ರೆ ಏನು ಹೇಳೋದು? ಅಲ್ಲ, ಹಗಲೆಲ್ಲ ಮಾದಕರ ಮನೆಗೆ ಹೊಂಟಿಯಲ್ಲ, ಏನು ಮಾಡ್ತೀವ ಅವ್ರ ಮನೆಗೆ ಹೋಗಿ ಅಂತ ಕೇಳಿದೆ. ಸಿಟ್ಟು ಮಾಡ್ಕೋಬೇಡ. ಏನಿಲ್ಲ, ಮಾದಕ್ಕನ ಮನ್ಯಾಗ ಒಬ್ಬಕ್ಕೆ ಕೂತಿರ್ತಾಳತ್ತೆ. ಬಾರ್ಲೆ ದ್ಯಾಮಿ, ಇಬ್ರು ಸೇರಿ ಭಜನೆ ಮಾಡೋನು ಅಂತ ಅಂದಾಳು. ಬಾ ನೋಡ್ತೀಯನ ನೀನು? ಬಾ, ನೀನು ಇಲ್ಲಾಂದ್ರೆ ಭಜನೆ ಮಾಡ್ಬೇಕು ನಮ್ಮ ಕುಟ ಸೇರಿ. ಹೊಡಿಬಿಟ್ಟು ಭಜನೆ ಮಾಡಕ್ಕೆ ಹೋಗ್ಕೊಳಂತವ್ರು. ವಾಲಿವಾ, ನಮಗೇನು ಅಟ್ಟೇನು ದೇವ್ರ ಮ್ಯಾಗ ಭಕ್ತಿ ಇಲ್ಲ. ಹೋಗ್ರಿ, ಇಬ್ಬರು ಸೇರಿ ಅಲ್ಲೇ ಬಾರಿಸಿ ಭಜನೆ ಮಾಡಿ ಹೋಗ್ರಿ. ನಮ್ಗೆ ಕೆಲಸ ಅದ. ಹೋಗು, ಹೊತ್ತಕ್ಕೈತಿ. ಪ್ಯಾಂಡ್ಲಿ ಬರೀ ಮಂದಿ ರೋಸ ಬರ್ರಿ. ಬರ್ತೀನಿ. ಪ್ರೇಮಿ, ನೀನಂತೂ ಬರೀ ಅಂದನ್ಸ್ಕೊಳಕ್ಕೆ ಚಂದಿಗೇಡಿ ನೋಡು. ನೀನಂತೂ ಬರೀ ಮಂದಿದ ಮಂಡು ಸಾಬರಿನ. ನೀನು ಎದಕ್ಕೆ ಬೇಕಲ್ಲಿ? ಆಕೆ ಅನ್ನೋದತ್ತ ನೀ ಅನ್ನಿಸ್ಕೊಳ್ಳೋದತ್ತ. ಆಗ ನೀನು ಹೊಲಿಸಿ. ಅಯ್ಯ ಅಂದ ತಾಳ್ಬಿಡು. ಆಕೆ ಅಂದಿದ್ದು ನಮ್ಗೇನು ಮೈಗೆ ಹತ್ಕೊಂಡು ಬರೋದಲ್ಲ. ನಾಯಿ ಬಗಳಿದ್ರಿ ಅಂತ ದೇವ್ರ ಹಾಳಾಕತ್ತೇನು? ಹೊದಲಿಲ್ಲ ಅಂತಿ. ಅಯ್ಯ ಆಕಿದೇನು ಬಿಡು, ದ್ಯಾಮಿ ಕಾಮೀರ್ ಆಕಿದೇನು ಹಚ್ಕೊಂಡು ಆಕಿ ಭಜನೆ ಏನಾರ ಮಾಡುವಳು. ಅಲ್ಲೇ ರಾತ್ರಿ ಬರ್ತಾನೆ ಓಂ ನಮ ಶಿವಾಯ ಅಂತ ಕೂತು ತಪಸ್ಸಾರ ಮಾಡುವಳು. ಆಕಿದೇನು ತೊಗೊಂಡು ನಮ್ಗೆ ನೀ ಹೇಳು. ಗಂಡದಿರತ್ರ ರೊಕ್ಕ ಹ್ಯಾಂಗೆಲ್ಲ ಮಾಡ್ಬೋದು ಅನ್ನೋದು ಹೇಳ್ತೀನಿ ಅಂತ ಅದನ್ನು ಮೊದಲು ಹೇಳು. ಅದು ಹೆಂಗಂದ್ರೆ ನಿಮ್ಮ ಗಂಡದಿರೆಲ್ಲ ಬೈಕ್ ಓಡಿಸ್ತಾರ ಹೋದಲ್ಲ? ಬೈಕ್ ಬರಾವಲ್ಲ. ಏನು ಲೇ ಚಂದ್ರಿ, ಈ ಕಡೆ ಹಬ್ಬ ಆತನವ. ಥೂ, ಈಗ ಹೇಳೋ ಹೊತ್ತಿಗೆ ಯಾರು ಒಬ್ರು ಬರತ್ತಾರ ನೋಡಿ. ಈಗ ಯಾಕೆ ಈಗ ಬಂದ್ಲು? ಹಬ್ಬ ಆತು. ನಿಮ್ಮದು? ನಮ್ಮದು ಆತು. ಏನು ಈ ಕಡೆ? ನಮ್ಮ ಅಕ್ಕಾರು ಮನೆ ಕಟ್ಸಾತಾರಲ್ಲ, ಆ ಸೈಟ್ ಹತ್ರ ಹೊಂಟೇನಿ. ಏನು ಬಿಡುವ, ಜೋರೈತಿ ಚಂದ್ರಿ ಇದು. ಏನು ಜೋರೈತಿ? ಅಲ್ಲ, ಹಬ್ಬ ಜೋರೈತಿ ಅಂದೆ. ಏನು ಗಂಡ ಹೆಂಡತಿ ಜೋಡಿ ಮ್ಯಾಗ ಹೋಗಿ ಮಾರ್ಕೆಟ್ ಮಾಡಿದ್ರಿ, ಗಂಡ ಹೆಂಡತಿ ಜೋಡಿ ಮ್ಯಾಗ ಹೋಗಿ ಗಣಪನ್ ತಂದ್ರಿ, ಕುಂದರ್ಸಿದ್ರಿ, ಏನೋ ಡೆಕೋರೇಷನ್ ಜೋರು ಮಾಡಿದ್ರಲ್ಲ. ಏನ ಇದ್ದಿದ್ರಾಗ ದೇವ್ರು ಕೊಟ್ಟ ಅಷ್ಟು ಮಾಡಿ. ನೀವೇನು ಬಿಡು, ನಮ್ಗಿನ್ನ ಜೋರು ಮಾಡಿದ್ರಲ್ಲ. ಅಯ್ಯಯ್ಯ, ನಮ್ದೇನು ಜೋರು ಬಿಡು, ನಮ್ದೇನು ವರ್ಷ ಇದ್ದಿದ್ದು. ಆದ್ರೆ ನಿಂದು ಜೋರಾಗಿದ್ದ ಸ್ಪೆಷಲ್ವ. ಮೊದಲಲ್ಲೇ ಲಲ್ತಿ. ಈ ವರ್ಷ ಹಬ್ಬೆಲ್ಲ ಚಂದ್ರಿದು ಜೋರೈತಿ. ಹೌದವಾ, ಜೋರೈತಿ. ಮತ್ತೆ ಮಾಡಬೇಕಾಗ್ತೈತಲ್ಲ. ಅಯ್ಯಯ್ಯ, ಮಾಡಯ್ಯವ ಮಾಡು, ಯಾರು ಬೇಡ ಅಂದಾರ? ಗಂಡ ಕುಡಿಯೋದು ಬಿಟ್ಟಾನು, ಹೊಡೆಯೋದು ಬಿಟ್ಟಾನು, ದುಡ್ಯಾಕುತ್ತಾನು. ಏನು ಕಮ್ಮಿ ಮಾಡೈತೇವ ಈಗ ದೇವ್ರು ನಿನಗೆಲ್ಲ ಕೊಟ್ಟಾನು. ಮತ್ತು ಕೊಟ್ಟಿದ್ದಕ್ಕರ ಮಾಡ್ಬೇಕಲ್ಲ. ಹೌದವಾ, ಯಾವ ಜನ್ಮದ ಪುಣ್ಯನ ಏನ, ದೇವ್ರು ಸದ್ಯಕ್ಕೆಲ್ಲ ಕೊಟ್ಟಾನ. ನೀವು ಅಂದಾಗ ನನ್ನ ಗಂಡ ಕುಡಿಯೋದು ಬಿಟ್ಟಾನ, ಹೊಡೆಯೋದು ಬಿಟ್ಟಾನ, ದುಡ್ಯಾಕುತ್ತಾನ. ಎಲ್ಲ ಹಿಂಗೆ ಚಂದಾಗಿ ನಡ್ಕೊಂಡು ಹೋಗಲ್ವ. ಯಾವ ಪತ್ರೋಳಿ ನಾಯಿಗಳು ಕಣ್ಣು ನಮ್ಮ ಮನೆ ಮ್ಯಾಗ ನಮ್ಮ ಗಂಡ ಹೆಂಡತಿ ಮ್ಯಾಗ ಬೀಳ್ದಂಗಿದ್ರೆ ಅಟ್ಟ ಸಾಕುವ ನಮಗೆ. ನಾ ದೇವ್ರ ಹತ್ರ ಅದನ್ನ ಬೀಳ್ತೀನಿ. ನಾ ಚಂದಾಗಿ ಇರೋದು ನೋಡಿ ಯಾವ್ಯಾವ ಎಟ್ಟೆಟ್ಟು ಹಟ್ಟಿ ಉರ್ಕೊಳಾಗತ್ತಾವ ಏನ. ಅವು ಕಣ್ಣಿಗೆ ಗಂಟೆ ಹೇಳಿ, ಅವರ ಬಾಯಿಗೆ ಗಂಟೆ ಹೇಳಿ, ಬರೀ ನೋಡ ಪ್ರೇಮಿ, ಬರೀ ನಮ್ದ ಮಾತಾಡ್ತಾವ ಯಾವಾಗ ನೋಡು. ನನಗಂತೇನೆ ಇದು ಬಿಡಾಡಿ, ಇದನ್ನ ಒಳ್ಳೆ ತಡೆಯೋದ್ನಲ್ಲೇ ಅವನ್ನ. ಯಾರೇವ ನಿನ್ನ ಬಗ್ಗೆ ಮಾತಾಡೋರು? ನಿನ್ನ ನೋಡಿ ಹಟ್ಟಿ ಉರ್ಕೊಂಡು ಅಂತಾವು ಯಾವದವ ನಮ್ಮ ಮನ್ಯಾಗ? ಓ ಸದಾವು
ಮನ್ಯಾಗಿನ ಕೆಲಸ ಮುಗಿತಂದ್ರೆ ಸಾಕು ಕೂತ್ ಬಿಡ್ತಾರ. ಮಂದಿದೆಲ್ಲ ತೋಡ್ಕೋತಾವ. ಆಕಿದ್ ಹಿಂಗಾತ, ಆಕಿದ್ ಹಂಗಾತ, ಕಾಗೆ ಮುಕ್ಕಳಿ ಕರ್ರಗಾತ, ಗುಬ್ಬಿ ಮುಕ್ಕಳಿ ಬೆಳಗಾತ. ಅವ್ರ ಮನಿದ ಹರಿದು 12 ಆಗಿದ್ರು ಮಂದಿದ ಮಾತಾಡೋ ಓಸ್ ಅದಾವ್. ಅವಕ್ಕ ಹೇಳಾಕತ್ತೇನೆ ನಾನು. ಯಾವಾಗ ನೋಡು ನಂದ ಆಡ್ಕೊತಿರ್ತಾವ. ನಂದು ಮಾತಾಡ್ಲಿಲ್ಲ ಅಂದ್ರೆ ಅವಕ್ಕೆ ತಿಂದಾನ ಜೀರ್ಣನ ಆಗುದಿಲ್ಲ ಅವಕ್ಕೆ. ಹೋಲಿ ಬಿಡ್ಯಾವ, ಗಿಡ ಸುತ್ತತ್ತ. ನಿನ್ನ ಬಗ್ಗೆ ಏನು ಮಾತಾಡ್ಕೊಂಡ್ರೆ ಅವ್ರು ಸುತ್ತಾ ಇರ್ತೈತಿ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಹೋಲಿ ಬಿಡು. ಹೋಗು, ಏನೋ ಸೈಟ್ ಹತ್ರ ಕೆಲಸ ಐತೆ ಅಂದಲ್ಲ, ಹೋಗು. ಆಳು ಬಂದಾರ ಏನ? ಹೋಗ್ಬಾ. ಊಟ ಆಗೈತೇನ? ಆಗೈತಿ, ಬರ್ತೀನಿ. ನೋಡ್ದೆ ಪ್ರೇಮಿ, ಈಕೆ ಗಂಡ ದುಡಿಯಾಕತ್ತಾಗಿಂದ ಸೊಕ್ಕು ಯಮಕ್ಕು ಯಾಡೇ ಹೆಚ್ಚಾಗೈತೆ ಅನ್ಸಾಕತ್ತಿಲ್ಲ ನಿನಗೆ? ಅನ್ಸಾಕತ್ತಿಲ್ಲಲ್ಲ, ನನಗೆ ಫುಲ್ ಕನ್ಫರ್ಮ್ ಐತಿ. ಯಮಕ್ಕೆ ಪೂರ್ತಿ ಬಂದೈತಿ. ಸೊಕ್ಕಂತೂ ಏನಿಲ್ಲ ಬಿಡೋದು, ರಕ್ತದ ಕಣಕಣದಾಗ ತುಂಬಿಟ್ಟೈತಿ. ಅಟ್ಟು ಸೊಕ್ಕು ಬಂದೈತಿ ಈಕಿಗೆ. ಏಸ್ತಿ ನಾನು ಗೊತ್ತಿಲ್ಲ. ಈಗತ್ತೂ ಸಿಗಬಾರ ಸಿಕ್ಕಂಗಾಗೈತಿ, ಬರಬಾರದು ಬಂದಂಗಾಗೈತಿ. ಈಗ ಕುಡಿದು ಕುಂಬಿ ಏರಾಕತ್ತೈತಿ. ಏಸ್ತಿನ ಕುಣಿತೈತೆ ಏನ ದೇವ್ರಿಗೆ ಹತ್ತಿದ ಮಾತು. ನಾನು ಅದ ಅಂತೇನೆ. ಇಂಥವು ಕುಣಿದಿದ್ದು ಮೆರೆದಿದ್ದು ನಾ ಏಸ್ ನೋಡಿಲ್ಲ. ಹೋದಲ್ಲ ಪ್ರೇಮಿ? ಹಾಕಿದ್ದು ಬಿಡು, ನಾ ಕೇಳೋದ ಮರ್ತೆ. ಹಾಗೆಲ್ಲ ರೊಕ್ಕ ಮಾಡೋದು ಹೇಳ. ಅಯ್ಯ ಜೈ, ಹೊತ್ತಾತರಲ್ಲಿ ಹುಡುಗರು ಸಾಲಿಂದ ಬರೋ ಹೊತ್ತಾತು. 3 ಸಂಜೆ ಕಸ ಒತ್ತಬೇಕು, ದೀಪ ಹಚ್ಚಬೇಕು. ಮತ್ತು ನಾಳೆ ಹೇಳ್ತೇನೆ ತಗೊಳ್ಳಿ. ಅಯ್ಯ ಏನೈತಿ ಈಗ ಹೇಳು. ಮತ್ತು ನಾಳೆ ಮಟ ನಮಗೂ ತಡ್ಕೊಳಕ್ಕಾಗಲ್ಲ, ರಾತ್ರಿ ನಿದ್ದೆ ಹತ್ತೋದಿಲ್ಲ. ಏನೈತಿ ಈಗ ಹೇಳು. ಅಯ್ಯ ಎಷ್ಟು ಅವಸರ ಮಾಡ್ತೀಯ ನೀನು? ನಾ ಎಲ್ಲಿ ಹೋಗ್ತೀನಿ, ನೀ ಎಲ್ಲಿ ಹೋಗಿ? ಇದ ಊರಾಗ ಇರ್ತೀವಿ. ಎಡು ಬಿದ್ರೆ ನಿಮ್ಮ ಮನೆ ಅಲ್ಲೇ, ಎಡು ಬಿದ್ರೆ ನಮ್ಮ ಮನೆ ಇಲ್ಲೇ. ಅಲ್ಲ 3 ಸಂಜೆ ಆಗೈತಿ, ಇನ್ನೂ ಕಸ ಒತ್ತಿಲ್ಲ, ದೇವ್ರ ದೀಪ ಹಚ್ಚಿಲ್ಲ. ಇನ್ನೂ ಬಂದ ಮೇಲೆ ಹುಡುಗರಿಗೆ ನಾಷ್ಟ ಮಾಡ್ಕೊಡ್ಬೇಕು, ಚಹಾ ಮಾಡ್ಬೇಕು, ಮತ್ತು ರಾತ್ರಿಗೆ ಅಡುಗೆ ಮಾಡ್ಬೇಕು. ಈಗ ಗಡಬಡ್ದಾಗ ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗೋದಿಲ್ಲ. ಅವೆಲ್ಲ ಐಡಿಯಾಗಳ್ನ ಸಮಾಧಾನದಾಗ ಕುಂತಾಗ ಹೇಳ್ಬೇಕು. ಅಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಗೂ ಹೊಕ್ಕತಿ. ಈಗ ಅವಸರದಾಗ ಗಡಬಡ್ದಾಗ ನನಗೂ ಹೇಳೋಕ್ಕಾಗೋದಿಲ್ಲ. ಅರ್ಧಂಬರ್ಧ ಹೇಳೋದು, ಮಾಡಕ್ಕೆ ಹೋಗೋದು, ನೀವು ಸಿಗಾಕೊಳ್ಳೋದು. ಸುಮ್ಮನೆ ಯಾಕೆ ಸಮಾಧಾನದಾಗ ಹೇಳ್ಕೊಟ್ಟಾಗ ಎಲ್ಲ ಐಡಿಯಾ ಕರೆಕ್ಟಾಗಿ ಬರ್ತಾವೆ. ಅದಕ್ಕೆ ಈಗ ಸಂಜೆ ಆತು, ಹುಡುಗರು ಸಾಲಿಂದ ಬರೋ ಹೊತ್ತಾತು, ನಡ್ರಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಡೋನು. ನಾಳೆ ಮಧ್ಯಾಹ್ನ ಹೆಂಗೂ ಊಟ ಆದ್ಮೇಲೆ ಇಲ್ಲೇ ಮೀಟಿಂಗ್ ಮಾಡ್ತೀವಲ್ಲ, ಹೇಳ್ತೇನೆ. ಅವಾಗ ಎಲ್ಲ ಹೇಳ್ತೀನಿ. ನೀ ಏನು ತಲೆ ಕೆಡಿಸ್ಕೋಬೇಡ. ನಾ ಕೂಡ ಐಡಿಯಾದಿಂದ ತಿಂಗಳ ನಿನಗೆ ಕಡಿಮೆ ಅಂದರು 1 ರಿಂದ 2 ಸಾವಿರ ರೂಪಾಯಿ ಗಳಿಸತ್ತೀನಿ. ಕೊಡತಾನ ನಿನ್ನ ಗಂಡ. ನೋಡ್ಬತ್ತೆ, ಅವು ಕೊಡಲಿಲ್ಲ ಅಂದ್ರೆ ನೀ ಹೆಂಗೆ ತೊಗೋಬೇಕನ್ನೋದು ಐಡಿಯಾ ನನ್ನ ತಕ್ಕದವು. ನಾ ಹೇಳ್ಕೊಡ್ತೀನಿ. ಜೈ ಕಾಜಿ ಬಿಡು ನೀ. ಈಗ ಹೋಗೋನು, ನಾಳೆ ಹೇಳ್ಕೊಡ್ತೀನಿ. ಹೇಳ್ರಿ ಹೋಗೋನು. ಅಯ್ಯ ಹಂಗಾರೆ ನೀ ಕೊಡ ಐಡಿಯಾಕ ನಾಳೆವರೆಗೂ ಕಾಯ್ಬೇಕಾನ? ಏನ್ರೇ ಜೈ? ಮತ್ತು ಕಾಯಬೇಕಲ್ಲೇಲಲ್ತಿ. ಇಂಥ ಐಡಿಯಾಗಳು ಇಡೀ ಓಣ್ಯಾಗ ನಮ್ಮ ಪ್ರೇಮಿಗೆ ಬಿಟ್ರೆ ಇನ್ನು ಯಾವ ಹೆಂಗಸರಿಗೆ ಗೊತ್ತದವು? ನಮ್ಮ ಇಡೀ ಓಣ್ಯಾಗ ಎಲ್ಲ ಹೆಂಗಸರಿಗಿನ್ನ ನಾನು ಶಾರ್ಪ್ ಇರೋದು ಅಂದ್ರೆ, ಬುದ್ಧಿವಂತಲು ಅಂದ್ರೆ ಪ್ರೇಮಿ ಬಿಟ್ರೆ ಇನ್ಯಾರು ಅದಾರು? ಐಡಿಯಾ ಆಕೆ ಕಡೆಗೆ ಅದಾವು. ಆಕೆ ಹೇಳಿದಾಗ ನಾವು ಕೇಳ್ಬೇಕಾಕೈತಿ. ಆತೇಳವ, ನಾಳೆಗೆ ಹೇಳುವಂತಿ. ಬರ್ತೀನಿ ನಾನು. ಅವಸರ ಏನು ಮಾಡಬೇಡ್ರಿ. 2 ದಿನ ತಡ ಆದರೂ ಪಕ್ಕ ಹಾಕವು ಕೆಲಸ. ಆತವಾ. ಹೇಳ್ರಿ ನಡ್ರಿ ಹೋಗೋಣ. ಅಯ್ಯ ಜೈ, ನೀ ಇಲ್ಲದಿಯನ? ನಾನು ಈ ಮನೆ ಕಡೆಗೆ ಹೋಗಿದ್ದೀವ. ನಿಮ್ಮ ಮನೆ ಬಾಗಿಲು ಹಾಕಿತ್ತು, ಅದಕ್ಕೆ ಈ ಕಡೆ ಬಂದೆ. ಯಾಕ ಸಂಧ್ಯಾಕ? ಅಲ್ಲ, ಗುಡಿಗೆ ಹೋಗಿ ಬರೋನು ಸಂಜಿನಾಗ ರಾಘವೇಂದ್ರ ಮಠಕ್ಕೆ ಹೋಗಿ ತುಪ್ಪ ದೀಪ ಹಚ್ಚಿ ಬರೋದೈತಿ. ಹೋಗೋಣಂತ ಹೇಳಿದ್ದೆ, ಬರ್ತೀನಂತ ಹೇಳ್ದಾಗೆ ಪ್ರಾಣ ಆಗಿಬಿಟ್ಟಿಯಲ್ಲ. ಹೌದಲ್ಲ ಸಂಧ್ಯಾಕ, ಮರ್ತ ಹೋಗಿತ್ತು ನೋಡಿ ನನಗೆ. ಆತೇಳಿ, ಇನ್ನೂ ಟೈಮ್ ಐತಿ, ಹೋಗೋಣ ನಡಿ. ನಾನು ಒಂದಿಟ್ಟು ಮುಖ ತೊಳ್ಕೊಂಡು ತಯಾರಾಗಿ ಬರ್ತೀನಿ. ಹೋಗೋಣ ನಡಿ. ದೌಡ್ ಬಾ. ನೀವು ಬರ್ತೀರನಾ? ಇಲ್ಲ, ನೀವು ಹೋಗಿ ಬರ್ರಿ, ನಾವು ಮತ್ತೆ ಇನ್ನೊಂದು ದಿನ ಹೋಗ್ತೀವಿ. ಆತ ಬಾ ಜೈ, ದೌಡ್ ಹೋಗಿ ಬರೋನು. ಆತಗಳ ಸರಳಿ, ಪ್ರೇಮಿ, ಲಲಿತಾ, ಬರ್ತೀನಿ. ಪ್ರೇಮಿ, ನಾಳೆ ಹೇಳ್ಕೊಡೋದನ್ನು ಮರಿಬೇಡ. ಮತ್ತೆ ಅಯ್ಯ ಪಕ್ಕ ನಾಳೆ ಹೇಳ್ಕೊಡ್ತೀನಿ. ಆರಾಮಾಗಿ ಹೋಗ್ಬಾ. ಬಾಯ್ ಬಾಯ್ ಬಾಯ್.